ಆನೇಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರು ಆದ ಬಿ ಶಿವಣ್ಣ ಅವರು ಮತ್ತು ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್ ಅವರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಶುಭ ಹಾರೈಸಿದರು. ಹಾಗೆಯೇ ಶಾಸಕರು ಆದ ಬಿ ಶಿವಣ್ಣ ಅವರು ಮಾತನಾಡಿ, ಕೆಂಪೇಗೌಡರ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಅವರ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದು ಸಮಾಜದಲ್ಲಿ ಸೌಹಾರ್ದತೆ, ಸೇವಾ ಮನೋಭಾವ ಮತ್ತು ರಾಷ್ಟ್ರ ಪ್ರೇಮವನ್ನು ಬೆಳೆಸುವ ಅಗತ್ಯವಿದೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಆದ ಆನೇಕಲ್ ಪದ್ಮನಾಭ್, ಚಿಕ್ಕ ಹಾಗಡೆ ತಿಲಕ್ಗೌಡ, ದೊಡ್ಡ ಹಾಗಡೆ ಹರೀಶ್ ಗೌಡ, ವೇಣು ಕುಮಾರ್, ಬೈರೇಗೌಡರು, ಬಿದರಗೆರೆ ಮೂರ್ತಿ ರಾಮಕೃಷ್ಣ, ಲೋಕೇಶ್ ಗೌಡ, ಸುರೇಶ್ ಗೌಡ, ಮೆಣಸಿಗನಹಳ್ಳಿ ರಘು, ರಾಮೇಗೌಡರು, ಸಿಡಿಹೊಸಕೋಟೆ ಬಾಬು, ಕೂನು ಮಡಿವಾಳ ಸೋಮಣ್ಣ, ನಾಯನಹಳ್ಳಿ ನಾರಾಯಣಗೌಡ, ಮಲ್ಲೇಶ್, ಗೋಪಿ, ಬಾಬು ಮತ್ತು ಅಧಿಕಾರಿಗಳು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಅದ್ದೂರಿಯಾಗಿ ಕೆಂಪೇಗೌಡ ಬಡಾವಣೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ ಅದ್ದೂರಿಯಾಗಿ ಇವತ್ತು ನಡೀತಾ ಇದೆ. ಸುಮಾರು 1 ಲಕ್ಷ ಜನ ಸೇರಿ ಕಾರ್ಯಕ್ರಮ ನಡೀತಾ ಇದೆ. ಇದು ಸರ್ಕಾರದ ವತಿಯಿಂದ ಪ್ರತಿ ವರ್ಷವೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಮಾಡಬೇಕು ಅಂತೇಳಿ ಈ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಇವತ್ತು ರೂಪುಗೊಂಡಿದೆ. ಇವತ್ತು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆ. ತಮಗೆಲ್ಲರೂ ಕೂಡ ಕೆಂಪೇಗೌಡರ ದಿನಾಚರಣೆ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ತಿಳಿಸ್ತಾ, ನಾಡಪ್ರಭು ಕೆಂಪೇಗೌಡರು ಅಂದರೆ ಅವರನ್ನು ನಾವು 517 ವರ್ಷ ಆದರೂ ಕೂಡ ನಾವು ನೆನೆಸ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ. ಇವತ್ತು ಸಾಧನೆ ಮಾಡಿರ್ತಕ್ಕಂಥವ್ರು ಯಾವತ್ತೂ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರ್ತಾರೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನು ಪಡೆಯುವಂಥ ಒಂದು ಹೆಸರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಕೆಂಪೇಗೌಡರು. ಕೆಂಪೇಗೌಡರು 517 ವರ್ಷ ಆಗಿದೆ ಅವರು ಹುಟ್ಟಿ. ಅವರು ಮಾಡಿದಂಥ ಒಂದು ಸಾಧನೆ ಇವತ್ತು ಅನೇಕ ಕೆರೆಗಳನ್ನು ಕಟ್ಟಿದ್ರು. ಅವ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇವತ್ತು ರೈತರು ಕೆರೆಗಳು ಇರೋದ್ರಿಂದ ಅವರೆಲ್ಲರೂ ಕೂಡ ಬೆಳೆ ಬೆಳೆದು ಮುಂದಿನ ಭವಿಷ್ಯದಲ್ಲಿ ಬದುಕಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತೇಳಿ ಕೆರೆಗಳನ್ನು ಕಟ್ಟಿ, ಮತ್ತು ಬೆಂಗಳೂರನ್ನು 4 ಪಿಲ್ಲರ್ ಇವತ್ತು ಕೂಡ ಲಾಲ್ಬಾಗಲ್ಲಿ ಒಂದಿದೆ, 4 ಕಡೆನೂ ಕೂಡ ಇಷ್ಟಕ್ಕೆ ಬೆಂಗಳೂರು ಆಗುತ್ತೆ ಅನ್ನೋಂಥ ಒಂದು ಕಲ್ಪನೆ ಇಟ್ಕೊಂಡಿದ್ರು. ಆದರೆ ಇವತ್ತು ಅದು 10ರಷ್ಟು 20ರಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು. ಅಂಥ ಒಂದು ಕಲ್ಪನೆಯನ್ನು ಕಂಡಂಥ ಕೆಂಪೇಗೌಡರನ್ನು ನಾವು ಇವತ್ತು ದಿನ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಇವತ್ತು ನೆನೆಸ್ಕೋತಾ ಇರ್ತಾರೆ. ಇವತ್ತು ಬಸವಣ್ಣವರು ಇರ್ಬೋದು, ಇವರು ನಮ್ಮ ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಕನಕದಾಸರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ನಮ್ಮ ಕುವೆಂಪುರವರು ಇರ್ಬೋದು, ಇವರೆಲ್ಲರೂ ಕೂಡ ಮಹಾನ್ ಪುರುಷರು. ಇವ್ರು ಯಾವತ್ತೂ ಕೂಡ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಇಂದಿನ ಕಾಲದಲ್ಲಿದ್ದಂಥ ನ್ಯೂನತೆಗಳನ್ನು ಸರಿಪಡಿಸುವಂಥ ಒಂದು ನಿಟ್ಟಿನಲ್ಲಿ ಹೋರಾಟಗಳನ್ನು ಮಾಡಿದಂಥ ಮಹಾನ್ ಪುರುಷರು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರನ್ನು ಕಟ್ಟಿದಂಥ ಪುರುಷರಲ್ಲಿ ಮೊದಲಿಗರು ಕೆಂಪೇಗೌಡರು. ಅಂಥವರ ಒಂದು ಜಯಂತಿಯನ್ನು ಇವತ್ತು ಸರ್ಕಾರದ ವತಿಯಿಂದ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಸರ್ಕಾರದ ವತಿಯಿಂದ ಸುಮಾರು 1 ಲಕ್ಷ ಜನ ಸೇರಿ ಇವತ್ತು ಕೆಂಪೇಗೌಡ ಬಡಾವಣೆಯಲ್ಲಿ, ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿರ್ತಕ್ಕಂಥ ಕೆಂಪೇಗೌಡ ಬಡಾವಣೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ನಾನು 9 ಗಂಟೆಗೆ ಬರೋದಕ್ಕೆ ರೆಡಿ ಇದ್ದೆ. ಬೇಡ ಇವರೇನೇನಿದೆ ಬೇಡ, ಇನ್ನೂ ಸ್ವಲ್ಪ ಲೇಟಾಗಿ ಬನ್ನಿ, 10:30 ಮೇಲೆ ಬನ್ನಿ ಅಂತ ಹೇಳೋದು. ಅದಕ್ಕೋಸ್ಕರ ನಾನು ಲೇಟಾಗೇನು ಬಂದಿಲ್ಲ, ಕರೆಕ್ಟಾಗಿ ಬಂದಿದ್ದೀನಿ. ಇವತ್ತು ತುಂಬ ಸಂತೋಷದಿಂದ ನಾವೆಲ್ಲರೂ ಕೂಡ ಸೇರಿ ಕೆಂಪೇಗೌಡರು ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ನಾಯಕರುಗಳಲ್ಲ. ಇವರೆಲ್ಲ ಎಲ್ಲ ಜಾತಿಯವರು ಸೇರಿ ಅವರನ್ನು ಗೌರವ ಕೊಡಬೇಕು. ಅಂಥ ಒಂದು ನಾಯಕರುಗಳು ಇವತ್ತು ನಮ್ಮ ಕೆಂಪೇಗೌಡರು. ಅವರು ಕಟ್ಟಿರ್ತಕ್ಕಂಥ ಕೆರೆಗಳು ಇವತ್ತು ಜನಗಳಿಗೆ ಉಪಯೋಗ ಆಗ್ತಾ ಇದ್ದಾವೆ. ಬೆಂಗಳೂರು
ಮೂಲ ಕೆಂಪೇಗೌಡರು ಇವತ್ತು ಮೂಲ ಕಟ್ಟಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಹೆಸರು ಅಂಥ ಒಂದು ನಾಯಕನ ಇವತ್ತು ಜನ್ಮದಿನಾಚರಣೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ನಿಮಗೂ ಕೂಡ ಕೆಂಪೇಗೌಡರ ಜಯಂತಿಯ ಮತ್ತೊಂದು ಶುಭಾಶಯಗಳಿಗೆ ನಾನು ಮಾತನಾಡಿಸ್ತೇನೆ. ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ, ಏಕೆಂದರೆ ಕೆಂಪೇಗೌಡರು ನನಗೆ ಗೊತ್ತಿರೋ ಹಾಗೆ ಬರೀ ಬೆಂಗಳೂರು ಕಟ್ಟಿದ್ದೆಲ್ಲ, ಆನೇಕಲ್ ತಾಲೂಕು ಸಹ ಕಟ್ಟಿದ್ದು ಕೆಂಪೇಗೌಡರು ಅಂತ ಒಂದು ಇತಿಹಾಸ ಇದೆ. ಈಗ ಏನು ನಾವು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆಗ್ಬೋದು, ಮತ್ತು ಇಲ್ಲಿರುವಂಥ ಸುರ್ಜಕ್ನಹಳ್ಳಿ ಪಂಚಾಯತಿಲಿರುವಂಥ ಒಂದು ಕೆರೆ ಕಟ್ಟೆ ಆಗ್ಬೋದು, ಮತ್ತು ಚಿಕ್ಕೆರೆ ಕಲ್ಯಾಣಿ ಆಗ್ಬೋದು, ಇವೆಲ್ಲ ಈ ಕೆರೆ ಕಟ್ಟೆಗಳನ್ನೆಲ್ಲ ಕಟ್ಟಿದ್ದು ನಮ್ಮ ಕೆಂಪೇಗೌಡರು ಅಂತ ಒಂದು ಇತಿಹಾಸ ಇದೆ. ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ಏಕೆಂದರೆ ಕೆಂಪೇಗೌಡರು ಆಗ್ಬೋದು, ಬಸವಣ್ಣ ಆಗ್ಬೋದು, ಶಿವಕುಮಾರ ಸ್ವಾಮಿಗಳಾಗ್ಬೋದು, ಕನಕದಾಸರಾಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಇವರೆಲ್ಲ ಯಾವುದೇ ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ಏನಂದರೆ ಎಲ್ಲ ಜನಾಂಗದ ವ್ಯಕ್ತಿಗಳು ಚೆನ್ನಾಗಿ ಬದುಕಬೇಕು ಬೆಂಗಳೂರಲ್ಲಿ ಅಂತ ಇವತ್ತು ಬೆಂಗಳೂರನ್ನ ಕಟ್ಟಿದ್ದು ಆ ಕಾಲದಲ್ಲಿ ನಮ್ಮ ಕೆಂಪೇಗೌಡರು. ಏನಂದರೆ ಆ ಬೆಂಗಳೂರು ಕಟ್ಟುವಾಗ ಎಲ್ಲ ಜನಾಂಗಕ್ಕೂ ಒಂದು ಹಲವಾರು ಅವರು ವ್ಯಾಪಾರದ ದೃಷ್ಟಿಯಿಂದ ಇಟ್ಕೊಂಡು ಆಗಿನ ಕಾಲದಲ್ಲಿ ನಮ್ಮ ಬೆಂಗಳೂರು ಬೃಹತ್ ಕಾರ್ಯದಲ್ಲಿ ಬೆಳಿಬೇಕು ಅಂತ ಅದೊಂದು ಮೂಲ ಕಾರ್ಯಕರ್ತರು. ಇವತ್ತೇನು ಬೆಂಗಳೂರು ಪ್ರಪಂಚದಲ್ಲೇ ವಿಶ್ವದಲ್ಲೇ ಏನೋ ಒಂದು ಖ್ಯಾತಿ ಹೊಂದಿದೆ, ಅದಕ್ಕೆ ಮೂಲ ನಮ್ಮ ಕೆಂಪೇಗೌಡರು. ಇವತ್ತೇನಾರು ಬೆಂಗಳೂರು ಬೆಳೆದಿದೆ ಅಂದರೆ ಹೇಳಬೇಕು ಅಂದರೆ ಕೆಂಪೇಗೌಡರಿಂದನೇ ಆ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಏನು ಈಗಾಗಲೇ ನಮ್ಮ ದಂಡಾಧಿಕಾರಿಗಳಾಗ್ಬೋದು, ಮತ್ತು ನಮ್ಮ ಶಾಸಕರಾಗ್ಬೋದು, ಮತ್ತು ಈಗೆಲ್ಲ ನಮ್ಮ ಸೇರಿರೋಂಥ ಎಲ್ಲ ನಮ್ಮ ಸಮುದಾಯದ ಎಲ್ಲ ಸಮಾಜದವರು ಮತ್ತು ಬೇರೆ ಬೇರೆ ಸಮಾಜದಿಂದನೂ ಸಹ ಈ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾಯಿದ್ದಾರೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಏನು ನಮ್ಮ ತಹಸೀಲ್ದಾರ್ ಆಗ್ಬೋದು, ಮತ್ತು ನಮ್ಮ ಶಾಸಕರು ಹೇಳಿದಾಗೆ ಏನು ಕೆಂಪೇಗೌಡರ ಭವನ ನಿರ್ಮಾಣ ಆಗುತ್ತೆ ಅಂತ ಹೇಳಿದರೆ ಅದು ಶೀಘ್ರದಲ್ಲಿ ಆಗಲಿ ಅಂತ ನಾನು ಒಂದು ಇಷ್ಟಪಡ್ತೇನೆ. ಇವತ್ತು 517ನೇ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂಥ ಶಿವಣ್ಣವರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ತಾಲೂಕು ಆಫೀಸ್ನಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಜನಾಂಗದ ಮುಖಂಡರುಗಳು, ನಾಯಕರುಗಳು ಮತ್ತು ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಅರ್ಥಪೂರ್ಣವಾದ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ತಾಲೂಕು ಆಫೀಸ್ನಲ್ಲಿ ಮಾಡಿರ್ತೇವೆ. ಅದಕ್ಕೆ ಆಗಮಿಸ್ತಕ್ಕಂಥ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಏನು ಇವತ್ತೊಂದು ಐತಿಹಾಸಿಕ ದಿನದಂದು ನಮ್ಮ ಘನ ಸರ್ಕಾರ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ಏನಿವತ್ತು 15 ಲಕ್ಷ ಗಿಡ ನೆಡುವ ಮೂಲಕ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ವಿಶ್ವ ದಾಖಲೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು ವಿಶ್ವಮಾನವರು, ಇಡೀ ಪ್ರಪಂಚದಲ್ಲೇ ಅವ್ರ ಹೆಸರು ಓಡ್ತಾ ಇದೆ. ಅದರಲ್ಲಿ ಆ ಒಂದು ದಿನವನ್ನು ಇನ್ನೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಆಲೋಚನೆ ಮಾಡಿ ಇದಕ್ಕೆ ಕಳೆದ 3-4 ತಿಂಗಳಿಂದ ತಯಾರಿಯನ್ನು ಮಾಡಿಕೊಂಡು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ 15 ಲಕ್ಷ ಗಿಡ ನೆಡ್ತಾ ಇರೋದು ಇದು ಗಿನ್ನಿಸ್ ರೆಕಾರ್ಡ್ ಆಗ್ತಾಯಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೇವೆ. ಅದಕ್ಕೆ ಮುಂಚೆ ನಾವಿಲ್ಲಿ ಆಚರಣೆ ಮಾಡಿ ಹೊರಟಿದ್ದೇವೆ. ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಆನೇಕಲ್ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಹಾಗೂ ನಮ್ಮ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಕುಲ ಬಾಂಧವರು ಹಾಗೂ ಸರ್ವ ಜನರಿಗೆ ಶುಭಾಶಯಗಳು ಹೇಳಕ್ಕೆ ಬಯಸ್ತೀವಿ. ಅದೇ ರೀತಿ ಶಾಸಕರಿಗೆ 4 ವರ್ಷದ ಹಿಂದೆ ಮನವಿ ಕೊಟ್ಟಿದ್ವಿ. ಎಲ್ಲ ಜನಾಂಗದವ್ರಿಗೂ ಜಾಗ ಅಥವಾ ಸೈಟು ಮಾಡಿಕೊಟ್ಟಿದ್ದೀರಾ, ನಮ್ಮ ಒಕ್ಕಲಿಗರ ಕುಲ ಬಾಂಧವಕ್ಕೆ ಏನೂ ಮಾಡಿಕೊಟ್ಟಿಲ್ಲ ಇದುವರೆಗೂ. 13 ವರ್ಷದಿಂದ ಶಾಸಕರಾಗಿರುತ್ತೆ ಅಂತೇಳಿ ಹೋದವ್ರು 4 ವರ್ಷದಲ್ಲಿ ಮನವಿ ಕೊಟ್ಟಿದ್ವಿ. ಅವರು ಈಗ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗ ನೀವೇ ಜಾಗ ನೋಡಿ ಅದನ್ನು ನಾವು ಭವನಕ್ಕೆ ನಾವು ಜಾಗನ ಗ್ರಾಂಟ್ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಎಲ್ಲ ನಾಡಿನ ಸಮಸ್ತ ಜನರಿಗೆ 517 ಜನ್ಮದಿನೋತ್ಸವದ ಶುಭಾಶಯಗಳು. ಆನೇಕಲ್ ತಾಲೂಕಿನಲ್ಲಿ ಇಂದು 517ನೇ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಯುವ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು
ತಾಲೂಕಿನ ಎಲ್ಲ ಕುಲಬಾಂಧವರು ಎಲ್ಲ ಜಾತಿ ಮತ ಭೇದವನ್ನು ಬಿಟ್ಟು ಈ ರಾಜ್ಯಕ್ಕೆ ಇಡೀ ಪ್ರಪಂಚದಲ್ಲಿ ನೆನೆಸ್ಕೊಳ್ಳೋಂಥ ಕೊಡುಗೆಯನ್ನು ಕೊಟ್ಟಂಥ ಮಹನೀಯರ ಜಯಂತಿ ಆಚರಣೆ ಮಾಡೋದಂಥ ಒಂದು ಒಳ್ಳೆಯ ಕೆಲಸ ಇವತ್ತು. ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಂಪೇಗೌಡರು ಭವನ ಕಟ್ಟೋದಕ್ಕೆ ಸ್ಥಳ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದೆಲ್ಲ ಆಗಿ ಮುಂದಿನ ದಿನಗಳಲ್ಲಿ ಎಲ್ಲ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಈ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. 517ನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಮ್ಮ ಕಚೇರಿಯಲ್ಲಿ ಕೂಡ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಆಚರಣೆ ಮಾಡಿ, ತದನಂತರ ಈ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ನಾವೆಲ್ಲ ಕುಲಬಂಧುಗಳು ಭಾಗವಹಿಸಿದ್ದೇವೆ. ಇವತ್ತು ಸರ್ಕಾರದ ಕಾರ್ಯಕ್ರಮವಾಗಿ ಆಚರಣೆ ಮಾಡತಕ್ಕಂಥ ಈ ಮಹಾನ್ ನಾಯಕನ ಒಂದು ಕಾರ್ಯಕ್ರಮ ಸ್ವಾಗತಾರ್ಹ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. 1910ರಲ್ಲಿ ಯಲಂಕ ಆದಂತಹ ಕೆಂಪನಂಜೇಗೌಡರು ಹಾಗೂ ನೀಲಾಂಬಿಕೆಯ ಪುತ್ರರಾಗಿ ಜನಿಸಿದಂತಹ ನಾಡಪ್ರಭು ಕೆಂಪೇಗೌಡರು ಅವರು ಕೆಲವೇ ವರ್ಷಗಳು ಬದುಕಿದ್ರೂ ಕೂಡ ಅವರು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಇವತ್ತು ಇಡೀ ಏಷ್ಯಾ ಖಂಡದಲ್ಲೇ ಕಣ್ಣು ತೆರೆದು ನೋಡ್ತಕ್ಕಂಥ ಒಂದು ಮಹಾನಗರವಾಗಿ ಬೆಳೆದು ಇರತಕ್ಕಂಥ ಬೆಂಗಳೂರನ್ನು ಆವತ್ತಿನ ಕಾಲದಲ್ಲೇ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ನಗರವನ್ನು ನಿರ್ಮಾಣ ಮಾಡ್ತಾರೆ. ಆ ಒಂದು ನಗರವನ್ನು ನಿರ್ಮಾಣ ಮಾಡಿದ ಕೆರೆ, ಕಟ್ಟೆ, ಕುಂಟೆ ಹೀಗೆ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಅವರು ನಡೆಸ್ಕೊಡ್ತಾರೆ. ಸರ್ವ ಜನಾಂಗಕ್ಕೂ ಕೂಡ ಒಂದು ಆಶ್ರಯವನ್ನು ಕೊಟ್ಟಂಥ ಒಬ್ಬ ಮಹಾನ್ ನಾಯಕರು. ಅದು ಅಕ್ಕಿಪೇಟೆ, ತಿಗಳರಪೇಟೆ, ಬಳೆಪೇಟೆ, ಹೀಗೆ ವರ್ತಕರ ಪೇಟೆ ಎಲ್ಲ ಪೇಟೆಗಳನ್ನು ನಿರ್ಮಾಣ ಮಾಡಿ ಆವತ್ತಿನ ಕಾಲದಲ್ಲಿ ಒಂದು ವ್ಯವಸ್ಥಿತವಾದ ನಗರವನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ತದೆ. ಹಾಗಾಗಿ ಸರ್ವ ಜನಾಂಗಕ್ಕೂ ಕೂಡ ಆಶ್ರಯವನ್ನು ನೀಡಿದಂತಹ ಒಬ್ಬ ಸಮಾಜದ ನಾಯಕ. ಅವರು ಸಮಾಜದ ಸೊತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಇವತ್ತು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಕೂಡ ತುಂಬ ಸಂತೋಷವನ್ನು ತಂದಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಸರ್ವ ಜನರಿಗೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಈ ತಾಲೂಕಿನ MLA ಶಿವಣ್ಣನವ್ರಿಗೂ ಬಂದಿದ್ದರು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಕೆಂಪೇಗೌಡರು ಆದರ್ಶ ವ್ಯಕ್ತಿ. ಒಂದು ಜನಾಂಗಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗಕ್ಕೂ ಬೆಂಗಳೂರಿನಲ್ಲಿ ಕುಂಬಾರರ ಪೇಟೆ, ಅಕ್ಕಿಪೇಟೆ, ನಗತರ ಪೇಟೆ ಈ ಥರ ಪ್ರತಿಯೊಂದು ಆ ಜನಾಂಗದ ವ್ಯವಸ್ಥೆಯಲ್ಲಿ ಯಾವ್ಯಾವ ಕೆಲಸಗಳು ಮಾಡ್ತಾಯಿದ್ರು ಆ ಜನಾಂಗಕ್ಕೆಲ್ಲ ಒಂದೊಂದು ಪೇಟೆಯನ್ನು ಕಟ್ಟಿ, ಈಗ ಮೇಕಿಂಗ್ ಇಂಡಿಯಾ ಅಂತ ಏನು ಹೇಳ್ತೀವಿ ಆ ಕಾಲದಲ್ಲೇ ಮೇಕಿಂಗ್ ಬೆಂಗಳೂರು ಅಂತ ಮಾಡಿದರು ಕೆಂಪೇಗೌಡರು. ರೈತ ಜನಾಂಗಕ್ಕೆ ಉತ್ತಮವಾದಂತಹ ಒಂದು ಸುಸ್ಥಿತ ವ್ಯವಸ್ಥೆಯನ್ನು, ಜಲತಜ್ಞ, ಈಗ ಎಲ್ಲರೂ ಹೇಳ್ತಾರೆ ನೀರಾವರಿನಲ್ಲಿ ನಾವೇ ಪ್ರಖ್ಯಾತಿ ಅಂತ. ಆಗಿನ ಕಾಲಕ್ಕೆ ಅವರ ಒಂದು ರಾಜ್ಯ ಆಡಳಿತ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಒಂದು ಜಲ ತಜ್ಞ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಂಪೇಗೌಡರನ್ನ. ಪ್ರತಿಯೊಬ್ಬ ವ್ಯವಸಾಯ ಕುಟುಂಬವು ಅತ್ಯುತ್ತಮವಾದಂತಹ ಸ್ವಾವಲಂಬಿ ಒಂದು ಜೀವನವನ್ನು ನಡೆಸಲಿಕ್ಕೆ ಉತ್ತೇಜನವನ್ನು ಕೊಟ್ಟಂತಹ ಕೆಂಪೇಗೌಡರು. ಆದ್ದರಿಂದ ಅವರನ್ನು ಒಂದು ಆದರ್ಶವಾಗಿ ತೆಗೆದುಕೊಂಡು ಎಲ್ಲ ಜನಾಂಗಕ್ಕೂ ಮಾದರಿಯಾದಂತಹ ಕೆಂಪೇಗೌಡರಿಗೆ ಈ ದಿನ ಜಯಂತಿಯನ್ನು ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ಪ್ರಭು ಕೆಂಪೇಗೌಡರ ಜಯಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇಂಥ ಸಮಯದಲ್ಲಿ ಯಾರೇ ಆಗಲಿ ಪ್ರತಿಯೊಬ್ಬರೂ ಬೆಂಗಳೂರು ಅಂತಲ್ಲ ಎಲ್ಲ ಬೆಂಗಳೂರಿರೋರು ತುಂಬ ನೆನೆಸ್ಕೊಳ್ಬೇಕು ಕೆಂಪೇಗೌಡರನ್ನ. ಯಾಕಂದರೆ ಅವರ ಕೊಡುಗೆಗಳೇನು ಏನು ಅಂತ, ಒಂದು ನಗರ ಅಂದರೆ ಏನು, ಒಂದು ವ್ಯಾಪಾರವಾಗಿ ಒಂದು ನಗರ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕಾದ್ರೆ ಏನೇನು ಬೇಕು, ಎಲ್ಲ ಜನಾಂಗದವರು ಮತ್ತು ಅವರು ಒಂದು ಯಾವುದೇ ಒಂದು ಜನಾಂಗ ಸೀಮಿತ ಅವೆಲ್ಲ ಎಲ್ಲ ಜನಾಂಗದವರನ್ನು ಒಟ್ಟಿಗೆ ತಗೊಂಡೋಗಿರುತ್ತೆ ಏಕೈಕ ನಾಯಕನವರು. ನಾಡಪ್ರಭುಗಳು, ಧರ್ಮಪ್ರಭು ಮತ್ತು ನಾನಾ ರೀತಿ ಜನಗಳೇ ಬಿರುದು ಕೊಟ್ಟಿರೋ ಅಂಥದ್ದು. ಈಗಿನ ರಾಜಕಾರಣಿಗಳು ಯಾರೇ ಆಗಲಿ ಅವ್ರನ್ನ ನೋಡಿ ಅವ್ರ ಆಡಳಿತ ಹೆಂಗಿತ್ತು, ಅವ್ರ ದೂರದೃಷ್ಟಿ ಹೆಂಗಿತ್ತು ಅಂತ ನೋಡಿ ಅವ್ರ ಆದರ್ಶಗಳನ್ನ ತಗೊಂಡು ಕಲಿಯುವಂಥದ್ದು ತುಂಬ ಇದೆ. ಅವರ ಆದರ್ಶಗಳು ಕಲಿತ್ರೆ ಎಂಥ ರಾಜಕಾರಣಿಗಳು ಮುಂದೆ ಸಕ್ಸಸ್ ಆಗ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಆನೇಕಲ್ನಲ್ಲಿ ನಮ್ಮ ತಾಲೂಕು ಕಚೇರಿಯಲ್ಲಿ ಆಮೇಲೆ ಒಕ್ಕಲ ಸಂಘದ ಒಂದು ಭವನದಲ್ಲಿ ವಿಶೇಷವಾಗಿ ನಾವು
ಕೆಂಪೇಗೌಡರ ಜಯಂತಿ ನಂಬ್ಕೊಂಡಿದ್ವಿ. ಅದೇ ಪ್ರಯುಕ್ತ ಎಲ್ಲ ನಾಗರಿಕರಿಗೂ ನಮ್ಮ ಎಲ್ಲ ಕುಲ ಬಾಂಧವರಿಗೂ ಕೆಂಪೇಗೌಡರ ಜಯಂತಿಯಂದು ಶುಭಾಶಯಗಳನ್ನು ನಾನು ಕೋರ್ತೀನಿ. ಏನಿವತ್ತೊಂದು ದಿನ ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ತಾಲೂಕು ಆಡಳಿತ ಮಂಡಳಿಯಿಂದ ಕೆಂಪೇಗೌಡರ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಸಿಹಿ ಹಂಚು ಮುಖಾಂತರ, ಅನ್ನದಾನ ಮಾಡೋ ಮುಖಾಂತರ ಬಹಳ ಅದ್ಧೂರಿಯಾಗಿ ಶಾಸಕರು, ನಮ್ಮ ಜನಪ್ರಿಯ ಶಾಸಕರು, ಮುಂದಿನ ಸಚಿವರು ಇವತ್ತು ಅದ್ಧೂರಿಯಾಗಿ ಚಾಲನೆ ಮಾಡಿ ಬಹಳ ವಿಜೃಂಭಣೆಯಿಂದ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿ ಈಗ ತಾನೇ ಹೊರಟಿದ್ದಾರೆ. ಹಾಗಾಗಿ ಎಲ್ಲ ಕೆಂಪೇಗೌಡರು ಒಂದೇ ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಪಂಗಡ, ಎಲ್ಲ ಜನಾಂಗಕ್ಕೂ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಿದಂತಹ ಧೀಮಂತ ನಾಯಕ, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಜಯಂತಿಗಳನ್ನು ಭಾಳ ಇದೇ ರೀತಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತೇಳಿ ನಮ್ಮ ಸಚಿವರಿಗೆ ನಾನು ಕೇಳ್ತಾ, ತಾಲೂಕು ಆಡಳಿತಕ್ಕೆ ಕೇಳ್ತಾ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಎಲ್ಲ ಮಹನೀಯರ ಆಚರಣೆಯನ್ನು ಮಾಡಲಿ ಅಂತೇಳಿ ಈ ಮುಖಾಂತರ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ.